ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ನಾಯಕರ ಪ್ರಚಾರ. ದಾವಣಗೆರೆಯಲ್ಲಿ ಕಮಲದ ಹೂವು ಅರಳೋದು ಸಿದ್ಧ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಪ್ರಚಾರ ನಡೆಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ದಾವಣಗೆರೆಯಲ್ಲಿ ಕಮಲ ಅರಳೋದು ಪಕ್ಕ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿರೋದು. ಇದು ರಾಜ್ಯ ರಾಜಕಾರಣದ ದಿಕ್ಕು ಬದಲಿಸೋ ಚುನಾವಣೆ. ಇದು ಹಣ ದಬ್ಬಾಳಿಕೆಗೆ ಹೆದರದೆ ಬಡ ಕುಟುಂಬದವರನ್ನ ಗೆಲ್ಲಿಸಿ. ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. 2 ಕ್ಷೇತ್ರಗಳಲ್ಲಿ ನಡೆಯುತ್ತಾ ಇರುವಂತಹ ಉಪಚುನಾವಣೆ, ಒಂದು ದಾವಣಗೆರೆ, ಇನ್ನೊಂದು ಬಾಗಲಕೋಟೆ. ಶಾಮನೂರು ಕುಟುಂಬದ ಭದ್ರವಾದ ಕೋಟೆ ದಾವಣಗೆರೆ. ಈ ಕ್ಷೇತ್ರದಲ್ಲಿ ಈ ಬಾರಿ ಕಮಲ ಅರಳಿಸೋದಕ್ಕೆ ಬಿಜೆಪಿ ಶತಪ್ರಯತ್ನ ಮಾಡಿದೆ. ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇಲ್ಲ, ಕ್ಷೇತ್ರದ ಮತದಾರರು ಈ ಬಾರಿ ಮಾತನಾಡ್ತಾ ಇದ್ದಾರೆ. ಬದಲಾವಣೆಯನ್ನು ಅವರು ಬಯಸ್ತಾ ಇದ್ದಾರೆ. ಉತ್ಸಾಹವನ್ನು ನೋಡಿದ್ರೆ ನಿಶ್ಚಿತವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಕಮಲದು ಅರಳುತ್ತದೆ, ಯಾವುದೇ ಸಂದೇಹ ಇಲ್ಲ. ಇದು ಚರ್ಚೆ ಬಡವರು ಮಾಡ್ತಾ ಇದ್ದಾರೆ, ಬಡವರ ಮಧ್ಯೆ ನಡೀತಾ ಇದೆ. ಈ ಕ್ಷೇತ್ರದ ಮತದಾರರು ಬಯಸ್ತಾ ಇರುವಂಥದ್ದು ನಮ್ಮ ಮನೆ ಬಾಗಿಲಿಗೆ ನಮ್ಮ ಶಾಸಕರು ಬರಬೇಕು ಅಂತೇಳಿ. ಹಾಗಾಗಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ಬಡ ಕುಟುಂಬದಿಂದ ಬಂದಿರುವಂತಹ ಶ್ರೀನಿವಾಸ್ ಕರಿಯಪ್ಪನವ್ರನ್ನ ಗೆಲ್ಲಿಸಿದ್ರೆ ಕ್ಷೇತ್ರಕ್ಕೆ ಒಳಿತಾಗ್ತದೆ ಅನ್ನೋ ಭಾವನೆ ಹೊತ್ತು ಜನರಲ್ಲಿ ಇರುವಂತದ್ದು. ಬಿಜೆಪಿ ನಾಯಕರು ಪ್ರಚಾರ ನಡೆಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ದಾವಣಗೆರೆಯಲ್ಲಿ ಕಮಲ ಅರಳೋದು ಪಕ್ಕ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿರೋದು. ಇದು ರಾಜ್ಯ ರಾಜಕಾರಣದ ದಿಕ್ಕು ಬದಲಿಸೋ ಚುನಾವಣೆ. ಇದು ಹಣ ದಬ್ಬಾಳಿಕೆಗೆ ಹೆದರದೆ ಬಡ ಕುಟುಂಬದವರನ್ನ ಗೆಲ್ಲಿಸಿ. ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. 2 ಕ್ಷೇತ್ರಗಳಲ್ಲಿ ನಡೆಯುತ್ತಾ ಇರುವಂತಹ ಉಪಚುನಾವಣೆ, ಒಂದು ದಾವಣಗೆರೆ, ಇನ್ನೊಂದು ಬಾಗಲಕೋಟೆ. ಶಾಮನೂರು ಕುಟುಂಬದ ಭದ್ರವಾದ ಕೋಟೆ ದಾವಣಗೆರೆ. ಈ ಕ್ಷೇತ್ರದಲ್ಲಿ ಈ ಬಾರಿ ಕಮಲ ಅರಳಿಸೋದಕ್ಕೆ ಬಿಜೆಪಿ ಶತಪ್ರಯತ್ನ ಮಾಡಿದೆ. ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇಲ್ಲ, ಕ್ಷೇತ್ರದ ಮತದಾರರು ಈ ಬಾರಿ ಮಾತನಾಡ್ತಾ ಇದ್ದಾರೆ. ಬದಲಾವಣೆಯನ್ನು ಅವರು ಬಯಸ್ತಾ ಇದ್ದಾರೆ. ಉತ್ಸಾಹವನ್ನು ನೋಡಿದ್ರೆ ನಿಶ್ಚಿತವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಕಮಲದು ಅರಳುತ್ತದೆ, ಯಾವುದೇ ಸಂದೇಹ ಇಲ್ಲ. ಇದು ಚರ್ಚೆ ಬಡವರು ಮಾಡ್ತಾ ಇದ್ದಾರೆ, ಬಡವರ ಮಧ್ಯೆ ನಡೀತಾ ಇದೆ. ಈ ಕ್ಷೇತ್ರದ ಮತದಾರರು ಬಯಸ್ತಾ ಇರುವಂಥದ್ದು ನಮ್ಮ ಮನೆ ಬಾಗಿಲಿಗೆ ನಮ್ಮ ಶಾಸಕರು ಬರಬೇಕು ಅಂತೇಳಿ. ಹಾಗಾಗಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ಬಡ ಕುಟುಂಬದಿಂದ ಬಂದಿರುವಂತಹ ಶ್ರೀನಿವಾಸ್ ಕರಿಯಪ್ಪನವ್ರನ್ನ ಗೆಲ್ಲಿಸಿದ್ರೆ ಕ್ಷೇತ್ರಕ್ಕೆ ಒಳಿತಾಗ್ತದೆ ಅನ್ನೋ ಭಾವನೆ ಹೊತ್ತು ಜನರಲ್ಲಿ ಇರುವಂತದ್ದು. ಭಾರತೀಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.